ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದ್ದಂಥ ಗೊಂದಲ ಅನ್ನೋದು ನಿವಾರಣೆ ಆಯಿತು. ಇನ್ನು ಆ ಸಮುದಾಯದವರು ಈ ಮೀಸಲಾತಿ ವ್ಯಾಪ್ತಿ ಒಳಗೆ ಯಾರೆಲ್ಲ ಬರ್ತಾರೋ ಅವರು ಹೆಚ್ಚಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆಯನ್ನು ಕಂಡಾಗ ಈ ಮೀಸಲಾತಿ ಅನ್ನೋದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಅದಕ್ಕೆ ಬೇರೆ ಮಟ್ಟದಲ್ಲಿ ನೋಡೋದಾದರೆ ಶಾಲೆಗಳಲ್ಲಿ ಓದುವ ಸಂಖ್ಯೆ ಹೆಚ್ಚಾಗಬೇಕು, ಸಮುದಾಯದಲ್ಲಿ ಆ ಒಂದು ಪ್ರೇರಣೆ ಅನ್ನೋದು, ಜಾಗೃತಿ ಅನ್ನೋದು ಮೂಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಪಾತ್ರದ ಬಗ್ಗೆ ಹೇಳಿ. ಈಗ ನಮ್ಮವರು ಓದಲಿಲ್ಲ, ಓದುವಂಥ ಅವಕಾಶ ಕಡೆಗೆ ಹೋಗಲೇ ಇಲ್ಲ, ಬರೀ ಕೂಲಿ ಮಾಡೋದು. ಈ ಸಫಾಯಿ ಕರ್ಮಚಾರಿ ಬೀದಿ ಕಸ ಗುಡಿಸ್ಕೊಂಡು ಅಲ್ಲೇ ಇದ್ರು, ಈ ಚಪ್ಪಲಿ ಹೊಲ್ಕೊಂತ ಇದ್ರು, ಬೇರೆ ಸಮುದಾಯದವರ ಮನೆಯಲ್ಲಿ ಜೀತ ಮಾಡ್ಕೊಂಡಿದ್ರು. ಈಗ ಎಲ್ಲ ಅವಕಾಶ ಇದೆ ಓದಲಿಕ್ಕೆ. ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಪರೀತ ಹಾಸ್ಟೆಲ್ಗಳನ್ನು ತೆರೆದಿದ್ದೀನಿ. ಆ ಹಾಸ್ಟೆಲ್ ತೆರೆದು ಒಳ್ಳೊಳ್ಳೆ ಅವಕಾಶವನ್ನು, ಒಳ್ಳೆ ಸೌಕರ್ಯಗಳನ್ನು ಕೊಟ್ಟಿದ್ದೀನಿ. ಈ ಊಟದ ಒಂದು ಯಾವ್ಯಾವ ದಿನ ಯಾವ್ಯಾವ ಊಟ ಮಾಡ್ಬೇಕು ಅಂತ ಒಂದು ಇದನ್ನೇ ಮಾಡಿಬಿಟ್ಟಿದ್ದೀನಿ. ವೇಳಾಪಟ್ಟಿ. ಇವತ್ತು ಬೆಳಗ್ಗೆ ದೋಸೆ ಇರಬೇಕು, ಮಧ್ಯಾಹ್ನ ಇಂಥ ಊಟ ಇರ್ಬೇಕು, ನಾಳೆ ಮತ್ತೆ ಉಪ್ಪಿಟ್ಟು ಇರಬೇಕು, ಹಿಂಗೆ ಈ ರೀತಿಯಾಗಿ ಮಾಡಿಬಿಡಿ. ನಮ್ಮ ಮನೆಯಲ್ಲೂ ಕೂಡ ನನಗೆ ಸಿಗಲ್ಲ. ಆ ರೀತಿಯಾದಂಥ ಒಳ್ಳೆ ಆಹಾರ ಸೌಲಭ್ಯಗಳು, ಆಮೇಲೆ ಇದು ವ್ಯವಸ್ಥೆ ಇರಲಿಕ್ಕೆ ಬಟ್ಟೆ ಕೊಡ್ತೀವಿ ಅವ್ರಿಗೆ, ಆಮೇಲೆ ಇದು ಟೂತ್ ಪೇಸ್ಟ್ ಕೊಡ್ತೀವಿ, ಬ್ರಷ್ ಕೊಡ್ತೀವಿ, ತಲೆಗೆ ಎಣ್ಣೆ ಕೊಡ್ತೀವಿ, ಚೌರ ಮಾಡಿಸ್ತೀವಿ, ಬಟ್ಟೆ ಎಲ್ಲ ಕೊಡ್ತಾ ಇದೀವಿ, ಯೂನಿಫಾರ್ಮ್ ಎಲ್ಲ ಫ್ರೀಯಾಗಿ ಕೊಡ್ತೀವಿ, ಪಾಠ್ಯ ಪುಸ್ತಕಗಳನ್ನೆಲ್ಲವನ್ನು ಫ್ರೀಯಾಗಿ ಕೊಡ್ತೀವಿ. ಸುಮಾರು 1.5 ಲಕ್ಷ ಜನ ಈ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ, ಅಂಬೇಡ್ಕರ್, ಇಂದಿರಾ ಗಾಂಧಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಹೆಸರಿನಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಇವರ ಹೆಸರಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಹೋಬಳಿಗೆ ಒಂದರಂತೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಇದು ಕನಸು. ಎಲ್ಲ ಶಿಕ್ಷಣದ ಹತ್ರ ಬರಬೇಕು, ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಲಭಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿರ್ತಕ್ಕಂಥ ರೆಸಿಡೆನ್ಷಿಯಲ್ ಶಾಲೆಗಳು ಇವತ್ತು ವರ ಆಗಿಬಿಟ್ಟಿದೆ ಅವರಿಗೆ, ಆ ಸಮುದಾಯಗಳಿಗೆ. ಎಲ್ಲ ಸಮುದಾಯದವರು ಇದ್ದಾರೆ, ಎಲ್ಲ ಸಮುದಾಯದವರಿಗೂ ಅವಕಾಶ ಇದೆ. ಖಂಡಿತ ಸರ್.